ಯಾರಿಗೆ ಗೊತ್ತಿದೆ ಎಲ್ಲ ಕಪ್ಪೆ ಚಿಪ್ಪಿದೆ ಅಂದರೆ ಮೊದಲೆಲ್ಲ ನೀರಿರ್ಬೋದು. ಪೆಟ್ರೋಲ್ ತೆಗಿಯೋ ಮಿಷಿನ್ ಇದು. ಇಷ್ಟು ದಿನ ಬರೀ ಸಪ್ಪೆ ತಿಂದು ತಿಂದು ಬ್ರೆಡ್ ತಿಂದು ಯಾವ್ದಾವ್ದು ಹಾಕೊಂಬೇಡ, ಡೇಟ್ ಬಾರ್ ಆಗಿದ್ದಿಲ್ಲ ಇದ್ರೆ ನೋಡಿದ್ಯಾ? ಆಮೇಲೆ ಇರೋ ಕೂದಲು ಉದ್ರೋಗ್ಬಿಡುತ್ತೆ. ನಾನು ಯಾವ್ದು ಹಾಕಿಲ್ಲಪ್ಪ, ನಾನು ನಂದೇ ಜಾಸ್ತಿ ಜನದ್ದು ಕೂದಲು ಹೋಗಿಲ್ಲ. ಏನಕ್ಕೆ ಹೋಗಿಲ್ಲ, ಯಾರ್ದು ಕೂದಲು ಬಿಡು. ಆಲ್ಮೋಸ್ಟ್ ಆಲ್ ಎಲ್ಲಾರ್ದು ಶಾರ್ಟ್ ಆಗಿರುತ್ತೆ, ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಸರಿ ಹೊಡೋಣ. ಅಯ್ಯೋ ಅಪ್ಪ, ಮನೆಗೆ ನಿನ್ನೆ ದೊಡ್ಡ ಕತೆ ಆಗಿತ್ತು. ಕೊಡು, ಇಟ್ಕೋತೀನಿ. ಕೊಡು ಇಲ್ಲಿ. ಅಪ್ಪ ಎಲ್ಲಂದ್ರೆ ಬೀಳ್ಸ್ಕೊಬಿಡ್ತಾರೆ. ಕೀ ಮಾತ್ರ ನಿನ್ನೆ ಬಂದ್ವಿ, ಸಾಕಾಗಿ ಡೋರ್ ತೆಗಿಯೋಣ ಅಂತ ಬಂದ್ವಿ, ಹೋಗಿ ಮಲ್ಕೊಂಬಿಡೋಣ ಅನ್ಸ್ಬಿಟ್ಟಿತ್ತು. ನೋಡಿದ್ರೆ ಕೀ ಇಲ್ಲ. ಎಷ್ಟು ತುಡ್ಕೊಂಡು, ಅದು ಬೇರೆ ಆಚೆ ಚಳಿ ಇತ್ತಾ, ಸರಿ ಅಂದ್ಬಿಟ್ಟು ಹೋಗಿ ಟೀ ಕುಡ್ಕೊಂಡು ಹಂಗೂ ಹಿಂಗೂ ಟೈಮ್ ಪಾಸ್ ಮಾಡಿ ಪುಣ್ಯಕ್ಕೆ ಇದು ಕೀ ಕಾರಲ್ಲಿತ್ತು. ಕಾರಲ್ಲಿ ಆ್ಯಕ್ಚುಲಿ ಪೆಟ್ರೋಲ್ ಹತ್ರ ಹೋಗಿದ್ದು ಹಾಕ್ಸೋಣ ಅಂತ, ಅಲ್ಲಿ ಬಿತ್ತು, ಕಾಯಿನ್ ಸೌಂಡ್ಸ್ ಎಲ್ಲ ಬಂತು, ಅವಾಗೇ ಇದು ಬಿದ್ದಿದೆ. ಅಕಸ್ಮಾತ್ ಕಾರಿಂದ ಆಚೆ ಬಿದ್ದಿದ್ರೆ ಇದು ಸಿಗ್ತಾನೂ ಇರಲಿಲ್ಲ. ನಾವು ನಿನ್ನೆ ಹೆಂಗೆ ಸರ್ವೈವ್ ಆಗ್ತಿದ್ವಿ ಗೊತ್ತಿಲ್ಲ. ಇಲ್ಲಿ ಓನರ್ ಬೇರೆ ಇವ್ರದ್ದು ಎಲ್ಲಿದ್ದಾರೋ ಗೊತ್ತಿಲ್ಲ, ಇಲ್ಲಂತೂ ಇಲ್ಲ ಅಲ್ಲ ಅವರು. ಸೊ ಅವ್ರಂತೂ ಇಲ್ಲಿಲ್ಲ, ಏನು ಕತೆನೋ ಏನೋ. ಬಟ್ ಫೈನಲಿ ದೇವರ ಕೃಪೆಯಿಂದ ಮನೆ ಕೀ ಸಿಕ್ತು. ಅಪ್ಪ ಹುಷಾರಾಗಿರ್ಬೇಕು ನಿಜ, ಎಲ್ಲರೂ ಬಂದಾಗ. ಸೊ ಇವಾಗ ಓಡೋಣ. ಟ್ವಿನ್ನಿಂಗ್ ಶೂ ಹಾಕೋ, ನಿಂದು ಬ್ಲೂ ಕಲರ್ ಶೂ ತಗೊಂಬಲ್ಲಿ. ಮತ್ತೆ ಯಾನ ಟ್ವಿನ್ನಿಂಗ್ ಡೆನಿಮ್ ಮತ್ತೆ ವೈಟ್. ಬಾ ಅಯ್ಯೋ, ಬಾ 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 ಬಾ, ಕೈ ಹಿಡ್ಕೊ. ಹಿಂದೆ ಹಿಡ್ಕೊಂಡು ಹೋಗ್ತಾ ಇದೆಯಾ ಮಿನಿ ಬಾಸ್? ನಾವಿವತ್ತು ರೆಡಿಯಾಗಿ ಗಬ್ಬಸ್ಥಾನ ಅಂತ ಇದೆ, ಅಲ್ಲಿ ಮಡ್ ವೋಲ್ಕೆನೋ ಎಲ್ಲ ಆಗ್ತಾ ಇರುತ್ತೆ. ಸೊ ಅದು ನೋಡೋಣ ಅಂತ ಹೋಗ್ತಾ ಇದ್ವಿ. ಆನ್ ದ ವೇ ಹೋಗ್ಬೇಕಾದ್ರೆ ಫುಲ್ ಒಂಥರ ಮಸ್ತಾಗಿ ವ್ಯೂ ಎಲ್ಲ ಇತ್ತು. ಒಂಥರ ಜರ್ನಿ ತುಂಬ ಚೆನ್ನಾಗಿತ್ತು. ಎಲ್ಲ ವ್ಯೂ ನೋಡ್ಕೊತ ಎಂಜಾಯ್ ಮಾಡ್ಕೊತ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಅಷ್ಟೇ ಅಷ್ಟೇ ಸಾಕು. ಈ ಫುಲ್ ಜಾಗ ಇದೆಲ್ಲ, ಇಲ್ಲೇನು ನೋಡ್ತಾ ಇದ್ದೀವಿ, ಇದು ಫುಲ್ಲು ಒಂದು 10,000 ಇಯರ್ಸ್ ಬ್ಯಾಕ್ ಇದೆಲ್ಲ ಕ್ಯಾಸ್ಪಿಯನ್ ಸಿ ಇದೆಲ್ಲ ಅದ್ರ ಒಳಗಡೆ ಮುಳುಗೋಗಿತ್ತಂತ. ಇವಾಗ ಕ್ಯಾಸ್ಪಿಯನ್ ಸಿ ಬ್ಯಾಕ್ ಹೋಗಿದೆ. ಸೊ ಬಟ್ ಅವರು ಹಳೆ ಕಾಲದಲ್ಲಿ ಏನು ಸೆಟಲ್ಮೆಂಟ್ ಆಗಿದ್ರಲ್ಲ, ಸಿವಿಲೈಸೇಷನ್ನು, ಸೊ ಅವರೆಲ್ಲ ಅಲ್ಲಿ ಡ್ರಾಯಿಂಗ್ಸ್ ಮಾಡಿದ್ದಾರೆ, ಅವ್ರು ಫಿಶಿಂಗ್ ಮಾಡ್ತಾ ಇದ್ದಿದ್ದು ಅದೆಲ್ಲ. ಸೊ ಅದೆಲ್ಲ ನೋಡ್ಬೋದು. ಇವಾಗ ಒಂದು 5-10 ಮಿನಿಟ್ಸ್ ಬ್ರೇಕ್ ಇದೆ. ಇದೇ ನಮ್ಮ ಕಾರು. ಸೊ ಇವಾಗ ಇಲ್ಲಿ ಸೂಪರ್ ಮಾರ್ಕೆಟ್ ಬಂದಿದ್ದೀವಿ, ಇಲ್ಲಿ ಏನಾದರೂ ತೊಗೊಳೋಣ ಅಂತ. ಸೊ ನೋಡೋಣ ಏನಿದೆ ಒಳಗಡೆ ಅಂತ. ಇವಳು ಒಳ್ಳೆ ಅಜರ್ಬೈಜಾನಿ ಹುಡುಗಿ ಥರ ಆಗಿದ್ದಾಳೆ, ಹಿಂದೆ ಅದೇನು ಬೋಗಿ ಎಲ್ಲ ಹಾಕ್ಕೊಂಡು. ಒಂದಷ್ಟು ತಿನ್ನಕ್ಕೆ ಸ್ನ್ಯಾಕ್ಸು, ಚಾಕ್ಲೇಟ್ಸು, ಗ್ರೀನ್ ಟೀ, 2 ವಾಟರ್ ಬಾಟಲ್ ತೊಗೊಳ್ತೀವಿ. ಸೊ ಇವಾಗ ಈ ಕಾರಲ್ಲಿ ಹೋಗ್ತಾ ಇದ್ದೀವಿ. ಸೊ 4x4 ಇದು ಫುಲ್ ಹೆಂಗಿದೆ ಅಂದರೆ ಈ ಕಾರು ಫುಲ್ ಆಫ್ ರೋಡಿಂಗ್ ಕಾರ್ ಇದು. ಇಲ್ಲಿ ಇವರು ರೆಡಿಯಾಗಿ ಪ್ಯಾಕ್ ಆಗಿ ಕೂತಿದ್ದಾರೆ. ನೈಸ್. ಅವ್ರು ಏನು ಹೇಳ್ತಾರೋ ಗೊತ್ತಾಗಲ್ಲ. ಹೌದಾ, ಅರ್ಥ ಆಗಲ್ವಾ? ಯಾವ ಭಾಷೆ ಅದು? ಹೆಂಗ್ ಮಾತಾಡಿದ್ರು? ಸೊ ನಮ್ಮ ಕಾರ್ನ ಅಲ್ಲೇ ಸ್ಟಾಪ್ ಮಾಡಿ ನಮ್ಮ ಗೈಡ್ ಅವರೇ ಇವ್ರನ್ನ ಈ ಕಾರ್ನ ತರಿಸಿದ್ದು. ಯಾಕಂದರೆ ಆ ಕಾರ್ ಈ ಕಡೆ ಸೈಡ್ ಎಲ್ಲ ಹೋಗೋಕೆ ಆಗೋದಿಲ್ಲ ಅಂತೆ. ಇಲ್ಲಿ ಫುಲ್ ಹೆಂಗಂದರೆ ಫುಲ್ ಮಡ್ ರೋಡ್ ಇರುತ್ತೆ, ಫುಲ್ ರಜ್ಜೆಲ್ಲ ಇರುತ್ತೆ, ಕಾರೆಲ್ಲ ಸ್ಕಿಡ್ ಆಗುತ್ತೆ, ಹೋಗೋಕೆ ಆಗೋದಿಲ್ಲ ಅಂತ. ಸೊ ಹಾಗಾಗಿ ಈ ಥರ ಒಂದು ಕಾರ್ನ ತರಿಸಿದ್ರು. ಇದೊಂಥರ ಡಿಫ್ರೆಂಟ್ ಆಗಿತ್ತು. ಈ ಥರದ್ರಲ್ಲಿ ನಾನು ಫಸ್ಟ್ ಟೈಮ್ ಕುತ್ಕೊತಾ ಇರೋದು. ಹೆಂಗಿತ್ತು ಅಂದರೆ ಫುಲ್ ಅಡ್ವೆಂಚರಸ್ ಆಗಿತ್ತು. ನನಗೆ ಸ್ವಲ್ಪ ಸ್ಟಾರ್ಟಿಂಗ್ ಭಯ ಆಯಿತು ಈ ಜಾಗ ನೋಡಿ. ಯಾರು ಜನನೇ ಇಲ್ಲ, ಏನು ಹಿಂಗಿದೆ, ಇದ್ರ ಒಳಗಡೆ ಕರ್ಕೊಂಡು ಹೋಗ್ತಾರಾ ಅಂತ. ಕಿರಣ್ಗೆ
ಫುಲ್ ಸಿಗ್ನಲ್ ಕೊಡ್ತಾ ಇದೀನಿ ಬೇಡ ಹೋಗೋದು ಅಂತ ಸ್ವಲ್ಪ ಟೆನ್ಷನ್ ಆಗಿತ್ತು. ಯಾಕಂದರೆ ನೋಡೋಕ್ಕೆ ಸ್ವಲ್ಪ ಯಾರು ಜನ ಇಲ್ಲ, ನೋಡಿದ್ರೇ ಭಯ ಆಗೋ ಥರನೇ ಇತ್ತು. ಅದು ಬೇರೆ ಭಾಷೆನೂ ಬರ್ತಲ್ಲ, ಅಯ್ಯನ ಬೇರೆ ಅದೇ ಅಂತ ಇದ್ಲು. ಇವ್ರು ಬೇರೆ ಅಲ್ಲಲ್ಲಿ ಸ್ಟಾಪ್ ಮಾಡಿ ಏನೇನೋ ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ನಮ್ಗೆ ಏನು ಅರ್ಥ ಆಗ್ತಾಯಿಲ್ಲ, ಅಯ್ಯನ ಬೇರೆ ಅಂತ ಇದ್ದಾಳೆ, ಅವ್ರು ಏನು ಮಾತಾಡ್ತಿದ್ದಾರೆ ಅರ್ಥನೇ ಆಗ್ತಾ ಇಲ್ಲ ಅಲ್ವಾ ಅಂತ. ಆಮೇಲೆ ಹೋಗ್ತಾ 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 ಒಂದು ಸ್ವಲ್ಪ ಧೈರ್ಯ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಆಪೋಸಿಟಲ್ಲಿ ಕಾರ್ಸ್ ಎಲ್ಲ ಹೋಗ್ತಾ ಇತ್ತು, ಅಲ್ಲೂ ಕೂಡ ಎಷ್ಟೊಂದು ಫ್ಯಾಮಿಲಿ ಎಲ್ಲ ಇತ್ತು, ಮಕ್ಕಳೆಲ್ಲ ಕರ್ಕೊಂಡು ರಿಟರ್ನ್ ನೋಡ್ಕೊಂಡು ಅವ್ರು ಹೋಗ್ತಾ ಇದ್ರಲ್ವ, ಅವಾಗ ನೋಡಿ ಸಮಾಧಾನ ಆಯಿತು. ಓಕೆ, ಇನ್ನು ಮುಂದೆ ಏನೋ ಒಂದು ಸ್ಪಾಟ್ ಇದೆ, ಅಲ್ಲಿ ಜನ ಇರ್ತಾರೆ, ಸೊ ಇವಾಗ ಹೋಗ್ತಾ ಇರೋ ವೇ ಅಲ್ಲಿ ಇರಲ್ಲ ಜನ ಅಂತ ಅಂದ್ಕೊಂಡು ಆಮೇಲೆ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಫುಲ್ ಅಡ್ವೆಂಚರಸ್ ಆಗಿತ್ತು, ಮಸ್ತ್ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಏನೋ ಅಂತೂ ಈಗ ಈ ಥರ ಹೋಗೋದಕ್ಕೇ ಅವಳು ಫುಲ್ ನಿದ್ದೆ ಬಂದ್ಬಿಟ್ಟಿತ್ತು. ರೀಚ್ ಆಗೋವರೆಗೂ ಎಂಡ್ವರೆಗೂ ಆರಾಮಾಗಿ ಅವಳು ಮಲ್ಕೊಂಡೇ ಇದ್ಲು. ಅದು ಕುರಿನ್ ಕಾಯೋದು ಅಲ್ಲ, ಬೇರೆ ಅದು. ಸೊ ನನಗಂತೂ ಮೀಟ್ರ್ ಆಫ್ ಆಗಿಬಿಡ್ತು. ಈ ಥರ ವಿಂಡೋ ಓಪನ್ ಮಾಡಿ ಆ್ಯಕ್ಚುಲಿ ರೆಕಾರ್ಡ್ ಮಾಡ್ತಾಯಿದ್ರು, ಅಲ್ಲಿ ಕುರಿ ಎಲ್ಲ ಇತ್ತು, ಆ ಮಧ್ಯದಲ್ಲಿ ನಾಯಿನೇ ಕಾಣಿಸಿಲ್ಲ. ಆ್ಯಕ್ಚುಲಿ ಇಲ್ಲಿ ಎಷ್ಟೊಂದು ನಾಯಿಗಳಿದ್ದಾವೆ. ಈ ಥರ ಸೈಡ್ ಗ್ರಾಸ್ ಏನು ನೋಡ್ತಾ ಇದ್ದೀರಾ ಅದೇ ಥರ ಇರುತ್ತೆ, ಕಾಣಿಸೋದೇ ಇಲ್ಲ, ಸೇಮ್ ಕಲರ್ ಇರುತ್ತೆ. ನೀವೇನಾದರೂ ಇಳಿದು ಫೋಟೋ ತೆಗೆಸ್ಕೊತೀನಿ ಇಳಿತೀನಿ ಅಂತ ಹೋದರೆ ಪಕ್ಕಾ ಲಾಕ್ ಆಗಿಬಿಡ್ತೀರಾ ನಾಯಿ ಜೊತೆ. ಅವ್ರು ಅದೇ ಹೇಳ್ತಾ ಇದ್ರು, ತುಂಬ ಡೇಂಜರಸ್ ಅದು, ಒಂದ್ಸರಿ ಹಿಡಿದ್ರೆ ಮಸಲ್ ಫುಲ್ ಎಲ್ಲ ಬರೋವರೆಗೂ ಬಿಡಲ್ಲ, ಆ ಥರ ಡೇಂಜರ್ ಇರುತ್ತೆ ಅಂತ. ಥ್ಯಾಂಕ್ ಗಾಡ್ ನಾವೆಲ್ಲೂ ಸ್ಟಾಪ್ ಮಾಡಿಲ್ಲ, ಇಳ್ದಿಲ್ಲ, ಅದೊಂದು ಖುಷಿ ಇದೆ. ಯಾಕಂದರೆ ಏನೋ ಮಲ್ಕೊಂಡಿದ್ಲಲ್ಲ, ನಂಗೆ ಅಷ್ಟು ಟಯರ್ಡ್ ಕೂಡ ಆಗಿತ್ತು, ಬೇಡ ಅಂತ ಅಂದ್ಕೊಂಡ್ವಿ. ಇನ್ ಕೇಸ್ ಇಳ್ದಿದ್ರೆ ಎಲ್ಲಿಂದ ನಾಯಿ ಬರುತ್ತಂತ ಗೊತ್ತಾಗೋದಿಲ್ಲ, ಆ ಥರ ಇರುತ್ತೆ. ಎತ್ಕೋಬೇಕಂದ್ರೆ ಹೇಳು, ಬರ್ತಾನಿಲ್ಲ ಗಾಡಿ ಅದು. ಯಪ್ಪ, ಈ ಥರ ಲೈಫಲ್ಲಿ ಫಸ್ಟ್ ಟೈಮ್ ಅಡ್ವೆಂಚರಸ್. ಈ ಥರ ಎಲ್ಲೋ ಒಂದು ಕಡೆ ಇಷ್ಟು ದೂರ ಬಂದು ಈ ರೊಜ್ಜಲ್ಲಿ ಹೋಲ್ಕೆನ ನೋಡಕ್ಕೆ ಬಂದೀವಿ ನೋಡಿ. ಏನೋ ನೋಡಿ ನಮ್ಮ ಕಾರ್ ಚೇಂಜ್ ಮಾಡಿದ್ಮೇಲೆ ಈ ಕಾರಲ್ಲಿ ಬಂದಿದ್ದು ನಮಗೆ ಒಂದು 15 ಮಿನಿಟ್ಸ್ ಹಂಗೆ ತೊಗೊಂತು. ಯಾಕಂದರೆ ರೋಡ್ ಈ ಥರ ಇತ್ತು, ಆರಾಮಾಗಿ ಕರ್ಕೊಂಬಂದ್ರು ಅವರು ಮಾತ್ರ. ಸೊ ಇಲ್ಲಿ ಬಂದಿದ ತಕ್ಷಣ ಸ್ವಲ್ಪ ನೋಡಿ ಖುಷಿ ಆಯಿತು, ಜನ ಜಾಸ್ತಿ ಎಲ್ಲ ಇದ್ದರು. ಆ್ಯಕ್ಚುಲಿ ಏನಂದರೆ ಎಲ್ಲ ಕಡೆ ಕವರ್ಸ್ ಬಿದ್ದುಬಿಟ್ಟಿದೆ. ನಾನು ಏನಕ್ಕೆ ಬಿದ್ದಿದೆ ಅಂತ ನೋಡಿದ್ರೆ ಎಲ್ಲರೂ ಕವರ್ ಹಾಕೊಂಡು ಬಂದು, ಯಾಕಂದರೆ ಶೂ ಎಲ್ಲ ಗಲೀಜಾಗ್ಬಿಡುತ್ತಲ್ಲ, ವಾಶ್ ಮಾಡೋಕ್ಕೆ ಹೋಗಲ್ಲ, ಆ ಥರ ಆಗಿಬಿಡುತ್ತೆ. ಸರಿ ಅಂತ ಎಲ್ಲರೂ ಹಾಕೊಂಡು ಬಂದು ಅಲ್ಲೇ ಬಿಚ್ಚಾಕಿ ಎಸಿತಾ ಇದ್ರು. ನಮಗೆ ಇರಲಿಲ್ಲ ಪಾಪ, ಅವ್ರು ಹೋಗಿ ಈಸ್ಕೊಂಬಂದು ಕೊಟ್ಟರು. ಸೊ ಅದಾದಮೇಲೆ ಇನ್ನು ಬಂದಿದ್ದು ನೋಡಿದ್ರೆ ಎಷ್ಟು ಚೆನ್ನಾಗಿತ್ತು ಅಂದರೆ, ಇದು ಫಸ್ಟ್ ಟೈಮ್ ಲೈವ್ ಆಗಿ ಈ ಥರ ನೋಡ್ತಾ ಇರೋದು, ಒಳಗಡೆಯಿಂದ ಈ ಥರ ಮಡ್ ವೋಲ್ಕೆನೋ ಆಗ್ತಾ ಇರೋದು, ಏನೋ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಇಷ್ಟು ದೂರದಿಂದ ಬಂದು ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದು, ಕಣ್ಣಾರೆ ಈ ಥರ ಎಲ್ಲ ನೋಡೋದಕ್ಕೆ ಲೈವ್ ಆಗಿ ಎಷ್ಟು ಖುಷಿ ಅನಿಸುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ನೋಡು ಅದೆಲ್ಲ ಓಪನ್ ಆಗಿದೆ, ಅಲ್ಲಿ ನೋಡೋದು ಎಷ್ಟು ನೋಡಿದ್ರೆ
ಸೊ ನಾನು ಇದು ಟಚ್ ಮಾಡ್ಬೋದು ಅಂತ ಕೂಡ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಇವಾಗ ಇವ್ರು ನಮ್ಮ ಜೊತೆ ಬಂದಿರೋರು ಹೇಳಿರಲಿಲ್ಲ ಅಂದರೆ ಈ ಒಂದು ಎಕ್ಸ್ಪೀರಿಯನ್ಸ್ ನಾವು ಮಾಡ್ತಾ ಇರಲಿಲ್ಲ. ನಾವು ಟಚ್ ಮಾಡಿದ್ಮೇಲೆ ಅಲ್ಲಿ ಬಂದಿರೋರು ಎಲ್ಲರೂ ಟಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು ಆ ಥರ. ಸೊ ಇವ್ರು ಹೇಳಿದ್ದಕ್ಕೆ ನಮಗೆ ಒಳ್ಳೇದಾಯಿತು, ಇದು ಒಂದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಿಕ್ತು. ನಾನು ಅಂದ್ಕೊಂಡಿದ್ದು ಸ್ವಲ್ಪ ಬಿಸಿ ಇರುತ್ತೆ ಅಂತ, ಬಟ್ ತುಂಬ ಅಂದರೆ ತುಂಬ ತಣ್ಣಗಿತ್ತು. ಹಾಗೆ ನಾನು ಅಲ್ಲಿ ಬೆಂಕಿ ಕೂಡ ನೋಡಿದೆ, ಬೆಂಕಿ ಬರೋದ್ರಿಂದ ಅಂದ್ಕೊಂಡೆ ಓಕೆ ಇದು ಬಿಸಿ ಇರ್ಬೋದೇನೋ ಮೋಸ್ಟ್ಲಿ ಅಂತ, ಬಟ್ ತುಂಬ ಅಂದರೆ ತುಂಬ ತಣ್ಣಗಿತ್ತು. ಇವ್ರು ನೋಡಿ ಮಂಗಳೂರವ್ರು ಇಲ್ಲೇ ಒಂದು ಸೆಟ್ಲ್ ಆಗಿದ್ದಾರೆ. ಸ್ಟೂಡೆಂಟ್. ಓಕೆ ಓಕೆ, ಇವಾಗ ಲ್ಯಾಂಗ್ವೇಜು ಕಲ್ತಿದ್ದೀರಲ್ಲ. ಇವೆಲ್ಲ ಕೆಂಪಿಗೆ ಆಗೋಗ್ಬಿಡ್ತು ಚಳಿಗೆ. ಇವು ಹೇಗಿದೆ ಇವು? ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಇಲ್ಲಿ ನಮ್ಮ ಕನ್ನಡದವ್ರು ಸಿಕ್ಕಿದ್ದು ಕೂಡ ಇನ್ನೂ ಖುಷಿ ಆಯಿತು. ಅವ್ರು ಇಲ್ಲೇ ಸ್ಟೂಡೆಂಟ್ ಆಗಿ ಇಲ್ಲೇ ಸ್ಟಡಿ ಮಾಡ್ತಾ ಇದ್ದಾರೆ, ಭಾಷೆ ಬೇರೆ ಕಲ್ತಿದ್ದಾರೆ. ಆ್ಯಕ್ಚುಲಿ ನಮ್ಮ ಡ್ರೈವರ್ ಇದ್ರಲ್ಲ ಅವ್ರ ಹತ್ರ ಬಂದ್ಬಿಟ್ಟು ಈ ಭಾಷೆಯಲ್ಲಿ ಮಾತಾಡ್ತಾ ಇದ್ರು. ಸೊ ಇಲ್ಲಿಯವ್ರು ಯಾರೋ ಅನ್ಕೊಂಡ್ವಿ, ನಾನು ಕಿರಣ್ ಕನ್ನಡದಲ್ಲಿ ಮಾತಾಡೋದು ನೋಡ್ಬಿಟ್ಟು ಕನ್ನಡದವರ ನೀವು ಕರ್ನಾಟಕ ಹಂಗೆ ಅಂದ್ಬಿಟ್ಟು ಫುಲ್ ಖುಷಿ ಆಯಿತು. ಅವರು ಮಂಗಳೂರವ್ರು ಅಂತ ಕೇಳಿ. ಇಷ್ಟು ದೂರ ಎಷ್ಟೋ ಕಿಲೋಮೀಟ್ರ್ ದೂರ ಬಂದು ಇಲ್ಲಿ ಯಾರು ಗೊತ್ತಿಲ್ಲ ಅಂದಾಗ ಕನ್ನಡದವ್ರು ಸಿಕ್ಕಿದ್ರೆ ಅದು ಎಷ್ಟು ಖುಷಿ ಇರುತ್ತೆ ಅಂದರೆ ಅದು ಎಕ್ಸ್ಪೀರಿಯನ್ಸ್ ಮಾಡಿದವ್ರಿಗೇನೆ ಗೊತ್ತಿರುತ್ತೆ. ಇನ್ನು ಎಲ್ಲ ಮುಗಿಸ್ಕೊಂಡು ಆಮೇಲೆ ರಿಟರ್ನ್ ನಮ್ಮ ಕಾರ್ ಏನು ಇತ್ತು ಮಾರ್ಕೆಟ್ ಹತ್ರ ಅಲ್ಲಿ ಸ್ಟಾಪ್ ಮಾಡಿದ್ರಲ್ಲ, ಸೊ ಅಲ್ಲಿಗೆ ಹೋಗಿ ಮತ್ತೆ ಡ್ರಾಪ್ ಮಾಡ್ತಾರೆ. ಇದಕ್ಕೆ ಸಪ್ರೇಟ್ ಪೇ ಮಾಡಬೇಕಾಗುತ್ತೆ. ನಾವು ಪೇ ಮಾಡಿರೋವಂಥ ಟ್ರಾನ್ಸ್ಪೋರ್ಟಲ್ಲಿ ಇದು ಇನ್ಕ್ಲೂಡ್ ಆಗಿರಲ್ಲ. ಇದು ನಮಗೆ 40 ಮನತ್ ಏನೋ ತೊಗೊಂಡ್ರು, ಒಬ್ಬರಿಗೆ 20 ಮನತ್ ಹಂಗೆ ಚಾರ್ಜ್ ಮಾಡಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಲಾಡಾ 4x4. Your name? Shaik. Okay, thank you so much for the drive. Okay. ಸೊ ಮಡ್ ವಾಲ್ಕೆನೋ ಅದು ಮುಗಿಸ್ಕೊಂಡು ನಾವು ಬಂದಿದ್ದು ಗೋಬಸ್ತಾನ್ ರಾಕ್ ಆರ್ಟ್ ಕಲ್ಚರಲ್ ಲ್ಯಾಂಡ್ಸ್ಕೇಪ್. ಇಲ್ಲಿ ನಮ್ಮ ಡ್ರೈವರ್ ಇದ್ರಲ್ಲ, ಸೊ ಅವರೇ ನಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು. ಡ್ರೈವರ್ ಕಮ್ ಅವರೇ ಗೈಡ್ ಎಲ್ಲ ಹೇಳ್ತಾ ಇದ್ರು ಏನೇನು ಇದ್ರದ್ದು ಡೀಟೇಲ್ ಎಲ್ಲ. ಇಲ್ಲಿ ರಾಕ್ ಬಂದು ಇದು ಮ್ಯೂಸಿಕಲ್ ಆಗಿ ಎಷ್ಟು ಚೆನ್ನಾಗಿ ಸೌಂಡ್ ಬರುತ್ತೆ ಅಂತ ಅದು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. With this and with the smoke. Okay. They were sending that. It means that the rest of the tribes were understanding that the threat is approaching. Okay, okay, got it. ಜೋರಾಗಿ ಬರ್ಸು. ಸರಿಗಮ್ಮಪ್ಪ. ಏನಂದೆ ಅಮ್ಮ? ಏನು ಕಲ್ಲು ಬೀಳಂಗೈತೆ ಅಂತ ಅವಳೆ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಕಿರಣ್ಗೆ. ಅವ್ರು ಹೆಂಗೆ ಅಂದ್ರೆ ಅವಾಗ ಜಸ್ಟ್ ಅವ್ರಿಗೆ ಏನು ಕಾಣಿಸ್ತಾ ಇತ್ತು ಅದನ್ನು ಡ್ರಾ ಮಾಡ್ತಾ ಇದ್ರು ಅಷ್ಟೇ. ಅವ್ರಿಗೆ ಕಲ್ ಮೇಲೆ ಏನೇ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅಂದರೆ ಈ ಥರ ಡ್ರಾ ಮಾಡ್ತಾ ಇದ್ರು ಅಂತ. ಹಾಗೆ ನೀರು ಕುಡಿಬೇಕಂದ್ರೆ ಈ ಥರ ಒಂದು ಹೋಲ್ಸ್ ಎಲ್ಲ ಮಾಡಿ ಇಟ್ಕೊಂಡಿದ್ರು. ಮಳೆ ನೀರು ಬಂದಾಗ ಕಲೆಕ್ಟ್ ಆಗಿ ಇದು ಕುಡಿಯೋದಕ್ಕೆ ಇರುತ್ತೆ ಅಂತ ಪ್ರಿಸರ್ವ್ ಮಾಡ್ತಾ ಇದ್ದಿದ್ದು ವಾಟರ್. ಇದು ಯಾರಿಗೆ ಗೊತ್ತಿದೆ ಎಲ್ಲ ಕಪ್ಪೆ ಚಿಪ್ಪಿದೆ ಅಂದರೆ ಮೊದಲೆಲ್ಲ ನೀರಿರ್ಬೋದು. ಕರೆಕ್ಟ್. ನೀರಿರೋದಕ್ಕೆ ಹೆಂಗಿರೋದು ಹೆಂಗೆ ಕಚ್ಕೊಂಡಿದ್ದು ಫುಲ್ಲು. ನಾವು ಇವಾಗಲೂ ಇದಾವೆ ಒಳಗಡೆ ನೋಡಿ, ಎಲ್ಲ ಒಳಗಡೆ ಎಲ್ಲ ಇದೆ. ಇದೆಷ್ಟು ಮಿಲಿಯನ್ ಇಯರ್ಸ್ ಆಗಿರುತ್ತೆ. ಒಂದು ಜನಗಳು ವಾಸನೆ ಆಗಿರುತ್ತೆ. ಇದೆಲ್ಲ ವಾಲ್ಕೆನಿಕ್ ಇದ್ರದ್ದು ಸ್ಟೋನ್ಸ್ ಥರ ಇದೆ. ಅದೇ ಇದನ್ನ ಯಾರು ತಂದು ಇಡಕ್ ಸಾಧ್ಯ ಇಲ್ಲ. ಅದೇ ಅದಕ್ಕೆ ಹೇಳಿದ್ದು ಇದು ನೀರಲ್ಲೇ ಇರುತ್ತೆ. ಬರ್ತಾ 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 ನೀರು ಅಲ್ಲಿಗೆ ಹೋಗ್ಬಿಟ್ಟಿದೆ ಸಮುದ್ರ. ಇದೆಲ್ಲ ಬಂದು ಜನಗಳು ವಾಸನೆ ಆಗಿರುತ್ತೆ. ಬಾ ಬಾ ಬಾ. ಸರಿ. ಸೊ
ಸೊ ಇದೆಲ್ಲ ನೋಡಿಕೊಂಡು ನೆಕ್ಸ್ಟ್ ಕೆಳಗಡೆ ಮ್ಯೂಸಿಯಂ ಇದೆ ಅಂತೆ. ಸೊ ಇಲ್ಲಿ ಏನಿದೆ ಅಲ್ಲಿ ಮ್ಯೂಸಿಯಂ ಒಳಗಡೆ ನೋಡೋಕೆ ಸಿಗುತ್ತೆ ಅಂತ ಹೇಳಿದ್ರು. ಅಲ್ಲಿ ನಿಮಗೆ ಇಂಗ್ಲೀಷಲ್ಲೆಲ್ಲ ಬರೆದಿರ್ತಾರೆ, ನಿಮ್ಗೆ ಇನ್ ಕೇಸ್ ಜಾಸ್ತಿ ಇದ್ರ ಬಗ್ಗೆ ತಿಳ್ಕೊಬೇಕಿದ್ರೆ ಮ್ಯೂಸಿಯಮಲ್ಲಿ ಹೋಗಿ ನೋಡಿ ಅಂತ ಹೇಳಿದ್ರು. ಸೊ ಬೇಸಿಕ್ ಏನೇನು ಇಂಪಾರ್ಟೆಂಟ್ ಇತ್ತು ಅದೆಲ್ಲ ತೋರಿಸಿದ್ರು. ಯಾರನ್ನ ಎತ್ಕೊಂಡು ಕೂಡ ನಾವು ನಡೆಯೋದಕ್ಕೂ ಕೂಡ ಚಳಿಲಿ ತುಂಬ ಕಷ್ಟ ಆಗ್ತಾ ಇತ್ತು. ಗಾಳಿ ಎಷ್ಟು ತಣ್ಣಗೆ ಬರ್ತಾ ಇತ್ತು ಅಂದರೆ ಅಷ್ಟು ಜಾಸ್ತಿ ಗಾಳಿ ಇತ್ತು. ಸರಿ ಅಂದ್ಬಿಟ್ಟು ಮ್ಯೂಸಿಯಂಗೆ ಹೋಗೋಣ ಅಂತ ಬಂದ್ವಿ. ಇಲ್ಲಿ ನೋಡಿ ಹೆಂಗಿದೆ. ವಾ, ಸೊ ಇದಕ್ಕೂ ಮುಂಚೆ ನಾವು ಮಡ್ ವೋಲ್ಕೆನೋ ಹೋಗಿದ್ವಲ್ಲ, ಅದು ಯಾವ ಥರ ಆಗುತ್ತೆ ಅಂತ ಈ ಮ್ಯೂಸಿಯಮಲ್ಲಿ ಕೂಡ ಈ ಥರ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಎಷ್ಟು ಚಂದ ಅಲ್ವಾ ನೇಚರ್ ನೋಡಿ, ಯಾವ ಥರ ಎಲ್ಲ ವೋಲ್ಕೆನೋ ಬರ್ತಾನೆ ಇರುತ್ತಂತೆ ಕಂಟಿನ್ಯೂ ಆಗಿ. ಅದು ಫೈರ್ ಟೆಂಪಲಲ್ಲಿ ಹೋದಾಗೂ ಕೂಡ ಇದು ಏನೋ ಯನಾರ್ದಾರ್ಗೆ ಹೋದಾಗೂ ಕೂಡ ಅಲ್ಲೂ ಅಷ್ಟೇ ನ್ಯಾಚುರಲ್ ಆಗಿ ಬೆಂಕಿ ಬರ್ತಾನೆ ಇತ್ತು. ಒಂದೊಂದು ಪ್ಲೇಸು ಒಂದೊಂದು ಯೂನಿಕ್ ಆಗಿರುತ್ತೆ. ಇದೆಲ್ಲ ನೋಡೋದಕ್ಕೇನೆ, ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೇನೆ ನನಗೆ ಕಿರಣ್ಗೆ ತುಂಬಾ ಇಷ್ಟ ಆಗುತ್ತೆ. ಈ ಟ್ರೈಬಲ್ ರಾಣಿ ಅದು ಇದು ಮಾಡೋದು ಪಾಟ್ರಿ. ಅಲ್ಲಿ ಕುತ್ಕೊಂಡು ಕಾಲಿಂದ ತಿರುಗಿಸ್ತಾರೆ, ಮೇಲ್ಗಡೆ ಮಣ್ಣು ಹಾಕ್ಬಿಟ್ಟು. ಇದನ್ನ ಎಲ್ಲೋ ನೋಡಿದ್ವಲ್ಲ ಈ ಥರದ್ದು ಒಂದು ವಿಡಿಯೋಲ್ಲಿ ನೋಡಿದ್ವಿ. ಇದು ಅಲ್ಲಿ ನೋಡಲ್ಲ ನಿನ್ನ ತಲೆ ಮೇಲೆ ರಿಯಲ್ ಅದು ರಿಯಲ್ ಇರ್ಬೇಕು, ಹಂಗೆ ಇದೆ ಅದು. ಬಾ. ಸೊ ಇವಾಗ ಎಲ್ಲಿ ಬಂದಿದ್ದೀವಿ ಅಂದರೆ ಆಯಿಲ್ ಡಿಗ್ಗಿಂಗ್ ಕಂಪ್ನಿ ಅಲ್ವಾ. ಇಂಡಸ್ಟ್ರಿಯಲ್ಲಿ ಅಂದರೆ ಫಸ್ಟ್ ಆಯಿಲ್ ವರ್ಲ್ಡಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿದ ಜಾಗ ಇದು. ಅದು ಬೋರ್ವೆಲ್ದು, ಅದು ಬೋರ್ವೆಲ್ ಹೆಂಗೆ ನೀರು ತೆಗೆಯುತ್ತೆ ಅದೇ ಥರ ಇಲ್ಲಿ ಆಯಿಲ್ ತೆಗೆದ್ಬಿಟ್ಟು ಆಯಿಲ್ ತೆಗೆಯುತ್ತೆ. ಎಲೆಕ್ಟ್ರಿಸಿಟಿ ಯೂಸ್ ಮಾಡಲ್ಲ. ಅದು ಕ್ರ್ಯಾಂಕ್ ಶಾಫ್ಟ್ ಇರುತ್ತಲ್ಲ ಪೆಟ್ರೋಲ್ ಇಂಜಿನಲ್ಲಿ, ಅದೇ ಥರ ಹಿಂಗೆ ತಿರುಗ್ತಾನೆ ಇರುತ್ತೆ. ಅದೇ ಆಟೋಮೆಟಿಕ್ ಜನ್ರೇಟ್, ಎಲೆಕ್ಟ್ರಿಸಿಟಿ ಇಲ್ಲದೇ ವರ್ಕ್ ಆಗುತ್ತೆ ಅದು. ವರ್ಕಿಂಗ್ ನೋಡೋಣವ. ಇಲ್ಲಿಂದ ಬುಲ್ವ್ಯಾಟ್ ಸ್ಟಾರ್ಟ್, 13 ಕಿಲೋಮೀಟರ್. ಇದು ರಿಯಲ್ ಆಗಿ ಇಲ್ಲಿ ಬರ್ತಾ ಇತ್ತಲ್ಲ, ಪೈಪ್ಸ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ. ಪೆಟ್ರೋಲ್ ತೆಗೆಯೋ ಮಿಷಿನ್ ಇದು, ಡ್ರಿಲ್ಲಿಂಗ್. ಇಲ್ಲಿಂದ ಇದಕ್ಕೆ ಹೋಗುತ್ತೆ ಕ್ರೂಡ್ ಆಯಿಲಿಂದ ಇದು ವ್ಯಾಸ್ಲಿನ್ ಅದೆಲ್ಲ ಬೇರೆ ಬೇರೆ ಟೆಂಪ್ರೇಚರ್ ಹೀಟ್ ಮಾಡಿದ್ರೆ ಬೇರೆ ಬೇರೆ ಆಯಿಲ್ ಬರುತ್ತೆ. ಡೀಸೆಲ್ಲು, ಆಮೇಲೆ ಇದು ಏನು ಪೆಟ್ರೋಲು, ಆಮೇಲೆ ಫ್ಲೈಟ್ಗೆ ಹಾಕೋದು ಆಯಿಲು, ಗ್ಯಾಸೋಲಿನ್ನು, ಆಮೇಲೆ ಅಲ್ಲ ಇದು ಪೈಪ್ ಇದೆ ಅಲ್ವಾ, ಡ್ರಿಲ್ ಬೋರ್ವೆಲ್ ಹಿಂಗೆ ಹೊಡಿತೀವಿ ತಾನೆ, ಹಂಗೆ ಪೆಟ್ರೋಲ್ ಮೇಲೆ ಬರುತ್ತೆ. ಈ ಪೈಪಲ್ಲಿ ಒಳಗಡೆ ಹೋಗ್ಬಿಡುತ್ತೆ, ಒಳಗಡೆ ಹೋಗಿ ರಿಫೈನರಿಗೆ ಹೋಗುತ್ತೆ, ಎಲ್ಲಿ ಹೀಟ್ ಮಾಡ್ತಾರೆ ಅಲ್ಲಿ. ಬಾಮು ವೆಲ್ ನಂಬರ್ 3777. ಏನು ಅಥೆಂಟಿಕ್ ಇಂಡಿಯನ್ ಫುಡ್ ಇದೆ.
ಕಿರಣ್ ವೆಜ್ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದಾರೆ. ನಮ್ಮ ಇಂಡಿಯನ್ ಫ್ಲ್ಯಾಗ್ ನೋಡಿ ಇಲ್ಲಿ. ಇದು ಇವಾಗ ಸ್ವಲ್ಪ ಸ್ಪೈಸಿ ತಿಂತಾ ಇದ್ದೀನಿ. ಸ್ವಲ್ಪ ಖಾರ ಇದೆ ಸ್ವಲ್ಪ. ಇಷ್ಟು ದಿನ ಬರೀ ಸಪ್ಪೆ ತಿಂದು ಬ್ರೆಡ್ ತಿಂದು ಚೆನ್ನಾಗಿದಲ್ಲ. ಹೇಗಿದೆ? ಒಂಥರ ರಪ್ ಅಂತ ಸ್ವರ್ಗ ಪಾಸ್ ಆಗೋಯ್ತು. ಸಣ್ಣ ಬಿಂದಿಗೆ ಎಷ್ಟು ದಿನ ಆಯ್ತು ನಾವು ಬಂದು? ಆಯ್ತು 5 ಡೇಸಿಂದ ಟೀನೇ ಕೊಡ್ತಿರಲಿಲ್ಲ. ಇವತ್ತು ಕುಡಿತಾ ಇದ್ದೀನಿ. ಹೆಂಗಾಗಿರ್ಬೇಡ ಟೀ ಲವರ್ಸ್, ನಿಮ್ಗೆ ಅರ್ಥ ಆಗುತ್ತೆ ನನ್ನ ಕಷ್ಟ. ಸಕ್ಕತ್ತಾಗಿದೆ. ಐ ವಾಸ್ ಮಿಸ್ಸಿಂಗ್ ದಿಸ್. ಇವಳು ಸುಮ್ಮನೆ ಸೈಡಲ್ಲಿ ಬರ್ತಾಳೆ. ಇಲ್ಲಿ ನೋಡಿ ಸ್ಟ್ರಾಲರ್ ಮಿಡ್ಲಲ್ಲಿ ಆಡ್ಕೊಂಡು ಹೋಗೋಕ್ಕೆ. ಇಲ್ಲಿ ಬಂದಿದ್ವಾ? ಸೊ ಇಲ್ಲಿ ಚೆಸ್ ಆಡ್ತಾ ಇದ್ದಾರೆ. ಅಯ್ಯೋ ಇವೆಲ್ಲ ಐಸ್ ಸ್ಕೇಟ್ ಮಾಡ್ತಾ ಇದ್ದಾರೆ. ಮತ್ತೆ ರೂಮ್ ಕಡೆ ಸ್ಟಾಪ್ ಮಾಡಿ ಹೋದ್ರು. ಈ ಕಡೆ ಬಂದರೆ ಅಂದರೂ ರೂಮ್ಗೆ ಹೋಗೋಕ್ಕೆ ಮನಸ್ಸಾಗೋದಿಲ್ಲ. ಯಾಕಂದರೆ ಕ್ರಿಸ್ಮಸ್ ಇರೋದ್ರಿಂದ ಎಲ್ಲ ಕಡೆ ಕ್ರೌಡ್, ಜನ, ವೈಬ್ಸ್, ಲೈಟಿಂಗ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸರಿ ಇನ್ನೇನು ರೂಮ್ಗೆ ಹೋಗಿ ಟೈಮ್ ವೇಸ್ಟ್ ಮಾಡೋದಿಲ್ಲೇ ಆರಾಮ್ ಸುತ್ತಾಡ್ಕೊಂಡಿರೋಣ ಅಂತ ಅನಿಸ್ಬಿಡುತ್ತೆ. ಎಷ್ಟೇ ಟಯರ್ಡ್ ಆಗಿದ್ರು ಆ ಒಂದು ಫೀಲಿಂಗ್ ಬಂದುಬಿಡುತ್ತೆ. ಯಾಕಂದರೆ ಇಷ್ಟು ಖರ್ಚು ಇಟ್ಕೊಂಡು ಇಷ್ಟು ದೂರ ಬಂದು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಬಂದಿರ್ತೀವಿ. ಸುಮ್ಮನೆ ರೂಮ್ಗೆ ಹೋಗಿ ಮಲ್ಕೊಂಡು ಏನಕ್ಕೆ ಟೈಮ್ ವೇಸ್ಟ್ ಮಾಡೋದು ಅನ್ನೋ ರೀಸನ್ಗೆ ಸೊ ರೂಮ್ಗೆ ಹೋಗಿಲ್ಲ, ಆರಾಮಾಗಿ ಇಲ್ಲಿ ಸುತ್ತಾಡ್ಕೊಂಡಿದ್ವಿ. ಹಾಗೇನ 2026 ಎಲ್ಲ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಅಲ್ಲಿ ಕೂಡ ಒಂದಷ್ಟು ಫೋಟೋಸು ವಿಡಿಯೋಸ್ ಎಲ್ಲ ತೊಗೊಂಡ್ವಿ. ಇಲ್ಲಿ ಫೋಟೋ ಬೂತ್ ಹತ್ರನೂ ಅಷ್ಟೇ ಎಷ್ಟು ಚೆಂದ ಇತ್ತು ಅಂದರೆ ಎಷ್ಟು ಜನ ಕ್ಯೂ ನಿಂತ್ಕೊಂಡಿದ್ರು. ಆ್ಯಕ್ಚುಲಿ ನಮಗೆ ಬೇಗನೆ ಸಿಕ್ತು ನಾವು ಹೋಗಿದ ತಕ್ಷಣ. ಅದಾದಮೇಲೆ ಎಷ್ಟೊಂದು ದೊಡ್ಡ ಕ್ಯೂ ಇತ್ತು. ಸೊ ನಾವು ಬೇಗ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಈ ಒಂದು ನೈಟ್ ಮಾತ್ರ. ಆಯ್ತಾ? ನಾನು ಆ ಕಡೆ ಮಿರರ್ ಬರುತ್ತೆ ಅಂದ್ರೆ ಈ ಕಡೆನೂ ಬರುತ್ತೆ. 2026 ಅಂತ ಇತ್ತಲ್ವಾ ಲೈಟ್ಸ್ ಎಲ್ಲ, ಅಲ್ಲಿ ಫೋಟೋಸ್ ವಿಡಿಯೋಸ್ ಎಲ್ಲ ತೊಗೊಳ್ಳೋಣ ಅಂತ ಅಂದ್ಕೊಂಡ್ರೆ ತುಂಬ ಜನ ಅಡ್ಡ ಬರ್ತಾನೆ ಇದ್ರು, ಒಬ್ರು ಆದಮೇಲೆ ಒಬ್ಬರು ಬರ್ತಾ ಇದ್ರು. ಅದಕ್ಕೆ ಸರಿ ಬಿಡು, ಅದು ಫ್ರಂಟ್ ಸೈಡಲ್ಲಿ ತೆಗಿತಾ ಇದ್ದಿದ್ದು. ತುಂಬ ಜನ ಇದ್ರು, ಬೇಡ ಚಳಿ ಹೋಗೋಣ ಅಂತ ಬೇಜಾರಾಗ್ಬಿಟ್ಟಿತ್ತು. ಆಮೇಲೆ ಅದ್ರ ಹಿಂದ್ಗಡೆ ಬಂದು ಸೆಲ್ಫಿಯಿಂದ ವಿಡಿಯೋ ಫೋಟೋಸ್ ಮಾಡಿದ್ರೆ ಇಲ್ಲಿ ಕೂಡ 2026 ಕಾಣ್ತಾ ಇತ್ತು. ಸೊ ಅದೇ ಕಿರಣ್ ಹೇಳ್ತಾ ಇದ್ದು ಮಿರರ್ ಇದರಿಂದ ಕಾಣ್ತಾ ಇದೆ ಅಂತ. ಸೊ ಹಾಗಾಗಿ ಈ ಕಡೆ ಬಂದು ಒಂದಷ್ಟು ವಿಡಿಯೋಸ್ ಫೋಟೋಸ್ ಎಲ್ಲ ತೊಗೊಂಡು ಒಂದು ಸ್ವಲ್ಪ ಇಲ್ಲೇ ಟೈಮ್ ಪಾಸ್ ಎಲ್ಲ ಮಾಡಿಕೊಂಡು ಆಮೇಲೆ ಮಿಯಾನ ಅಂದ್ರು ಈ ಚಳಿಲೂ ಕೂಡ ತುಂಬ ಜೋಶಲ್ಲಿದ್ಲು. ನಮಗೆ ಫುಲ್ ಫ್ರೀಸ್ ಆಗ್ತಾ ಇತ್ತು, ಗ್ಲೌಸ್ ಇಲ್ಲದೆ ಇರೋಕ್ಕೆ ಆಗಲ್ಲ, ಕೈ ಆ ಥರ ಇರುತ್ತೆ. ಇನ್ನು ಅವಳು ಕೂಡ ಫುಲ್ ಎಂಜಾಯ್ ಮಾಡ್ತಿದ್ಲು, ಹಿಂಗೆ ಸುತ್ತೋಣ, ಹಂಗೆ ಮಾಡೋಣ, ಅಲ್ಲಿಗೆ ಹೋಗೋಣ ಅಂತೆಲ್ಲ ಹೇಳಿ ಕೊಡ್ತಾ ಇದ್ಲು. ನಂದು ಮತ್ತೆ ಏನದು ಕ್ಯೂಟಾಗಿ ಒಂದು ವಿಡಿಯೋ ಮಾಡಿಕೊಟ್ಟಿದ್ದಾರೆ ಕಿರಣ್. ಇದೇ ಫ್ಲೇಮ್ ಟವರ್ ನೋಡಿ, ನೋಡೋಣ ಅನ್ಕೊಂತಿದ್ವಿ. ಫೈನಲಿ ಬೆಂಕಿ ಥರ ಉರಿತಾ ಇದೆ, ಹೋಯ್ತು. ಇದೇ ಫ್ಲ್ಯಾಗ್. ಈ ಕಡೆ ಬಂದರೆ ಕುತ್ಕೊಳ್ಳಿ, ಅಲ್ಲಿ ನೋಡಲ್ ಫ್ಲ್ಯಾಗ್.
3 to 4 ಡೇಸ್ ಆಯಿತು ವೀಡಿಯೋಸ್ ಹಾಕೋಕ್ಕೆ ಆಗ್ತಾ ಇರಲಿಲ್ಲ, ಹುಷಾರಿರಲಿಲ್ಲ. ಸೊ ಹಾಗಾಗಿ ನನಗೆ ಕಿರಣ್ ನನಗೆ ಮೂವರೆಗೂ ಹುಷಾರಿರಲಿಲ್ಲ. ಸೊ ರೆಸ್ಟ್ ಮಾಡ್ತಾ ಇದ್ವಿ, ಎಡಿಟಿಂಗ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಫೈನಲಿ ಅಂದಷ್ಟು ಟೈಮ್ ತೊಗೊಂಡು ಇವತ್ತು ಎಡಿಟ್ ಮಾಡಿದ್ದೀನಿ. ತುಂಬ ಜನ ಮೆಸೇಜ್ ಮಾಡೋದಕ್ಕೇ ತುಂಬ ಖುಷಿ ಆಯಿತು, ಯಾರ್ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ವೀಡಿಯೋಸ್ಗೆ ಅಂತ. ಈ ಒಂದು ಟ್ರಿಪ್ ಬ್ಲಾಗ್ಸ್ನ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪನಾದರೂ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನಷ್ಟು ಡೈಲಿ ವ್ಲಾಗ್ಸ್ ಜೊತೆ ಮತ್ತೆ ಸಿಗ್ತೀನಿ. ಇನ್ನು 2 ಡೇಸ್ ಏನೋ ವ್ಲಾಗ್ಸ್ ಇದೆ ಅಷ್ಟೇ ಟ್ರಿಪ್ದು. ನಂಗೆ ಗೊತ್ತು ಬೇಗ ಡೈಲಿ ವ್ಲಾಗ್ಸ್, ಕರೆಂಟ್ ಸ್ಟೇಟಸ್ ಏನಿದೆ ಇವಾಗ ಲೈಫ್ ಅಪ್ಡೇಟ್ ನೀವು ಕಾಯ್ತಾ ಇರ್ತೀರಾ ಅಂತ, ಅದು ಕೂಡ ಬೇಗ ಡೈಲಿ ವ್ಲಾಗ್ಸ್ ಜೊತೆ ಶೇರ್ ಮಾಡ್ತೀನಿ. ಸೊ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ.